ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಹಾಸನದಲ್ಲಿ ನಡೆದಂತ ಐಟಿ ರೇಡ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಈ ಐಟಿ ದಾಳಿ ಆಯ್ತಾ ಇಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಾಗಾದ್ರೆ ಅರ್ಚಕರ ಮನೆಯನ್ನ ಜಾಲಾಡಿದ್ದು ಯಾರು? ಇದೇ ವಿಚಾರವಾಗಿ ಸಾಕಷ್ಟು ವಾಕ್ಸಮರಗಳು ನಡೀತಾನೆ ಇದೆ. ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾಗಿದೆ. ಶಿವನ ಮೇಲೆ ಈ ರೀತಿ ಹೋಗಿ ಶಿವನ ಅರ್ಚಕರ ಮನೆ ಮೇಲೆ ರೇಡ್ ಮಾಡ್ತಾರೆ, ದೇವಸ್ಥಾನದ ಗರ್ಭಗುಡಿ ತನಕ ಹೋಗ್ತಾರೆ ಅಂದ್ರೆ ಶಿವ ಅವರನ್ನ ಸುಮ್ನೆ ಬಿಟ್ಬಿಡ್ತಾನ, ಬಿಜೆಪಿ ಅವರು ಸರ್ವನಾಶ ಆಗಿ ಹೋಗ್ತಾರೆ ಅಂತೆಲ್ಲ ವಾಗ್ದಾಳಿಯನ್ನ ಮಾಡಿದ್ರು. ಆದ್ರೆ ಅದೇ ಐಟಿ ರೇಡ್ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ದಾಳಿ ಮಾಡಿದ್ರು ಅಂತ ಅರ್ಚಕರ ಪತ್ನಿ ಹೇಳ್ತಾ ಇದ್ದಾರೆ. ದಾಳಿ ಮಾಡಿದ ಹಾಗಾದ್ರೆ ಯಾರು, ಏನೆಲ್ಲ ಸಿಕ್ಕಿದೆ? ಹಾಗಾದ್ರೆ ಐಟಿ ಅಧಿಕಾರಿಗಳ ರೂಪದಲ್ಲಿ ಬೇರೆ ಯಾರಾದ್ರೂ ಬಂದಿದ್ರ? ಹೊಸ ಟ್ವಿಸ್ಟ್ ಇದೀಗ ಹಾಸನದಲ್ಲಿ ಆದಂತ ಐಟಿ ರೇಡ್ಗೆ ಸಿಕ್ಕಿದೆ. ಸಾಕಷ್ಟು ಗೊಂದಲದ ಜೊತೆಗೆ ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ ಈ ರೇಡ್. ಐಟಿ ಹೆಸರಲ್ಲಿ ಖಾಸಗಿ ವ್ಯಕ್ತಿಗಳು ಹಾಗಾದ್ರೆ ಕೈವಾಡವನ್ನ ನಡೆಸಿದ್ರ? ಖಾಸಗಿ ವ್ಯಕ್ತಿಗಳು ಬಂದು ಮನೆಯನ್ನ ಜಾಲಾಡಿ ಹಾಗಾದ್ರೆ ಹೋದ್ರ? ಈ ಅನುಮಾನ ಹುಟ್ಟೋದಕ್ಕೆ ಕಾರಣ ಸ್ಟೇಟ್ಮೆಂಟ್ ಗಳ ಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದು. ಐಟಿ ಅಧಿಕಾರಿ ಅಥವಾ ಚುನಾವಣಾ ಅಧಿಕಾರಿ ದಾಳಿ ಮಾಡಿಲ್ಲ, ದೂರು ಕೊಟ್ರೆ ತನಿಖೆ ನಡೆಸ್ತೀವಿ ಅಂತ ಡಿಸಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಐಟಿ ಹೆಸರಲ್ಲಿ ದಾಳಿ ನಡೆದ್ರೂ ಕೂಡ ಇದುವರೆಗೂ ದೂರು ಯಾಕೆ ದಾಖಲಾಗಿಲ್ಲ, ದಾಖಲನ್ನ ಮಾಡಿಕೊಂಡಿಲ್ಲ? ತನ್ನ ಹೆಸರಲ್ಲಿ ದಾಳಿ ಅಂತಿದ್ರು ಕೂಡ ಐಟಿ ಡಿಪಾರ್ಟ್ಮೆಂಟ್ ಹಾಗಾದ್ರೆ ಸುಮ್ನೆ ಯಾಕೆ ಸೈಲೆಂಟ್ ಆಗಿದೆ? ಆರೋಪ ಇದ್ರೂ ಕೂಡ ಐಟಿಲಿ ಸುಮ್ನೆ ಆಗಿರೋದು ಯಾಕೆ ಅನ್ನೋ ಡೌಟ್ ಸಹಜವಾಗಿ ಮೂಡುತ್ತೆ. ಗಂಭೀರ ವಿಚಾರವಾದ್ರೂ ಕೂಡ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು ಸರಿಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಹರದನಹಳ್ಳಿ ಅಂದ್ರೆ ಇದು ದೇವೇಗೌಡರಿಗೆ ಸಂಬಂಧಪಟ್ಟಂತ ಕುಲದೇವರು. ಹಾಗಾಗಿ ದೇವೇಗೌಡರ ಆಸ್ತಿ ಪಾಸ್ತಿ ಹಣಕಾಸು ಏನಾದ್ರೂ ಇಲ್ಲಿ ಇರುತ್ತೆ ಅನ್ನೋ ಒಂದು ಡೌಟ್ ಮೇಲೆನೆ ಈ ರೀತಿ ಎಲ್ಲ ಐಟಿ ದಾಳಿ ಆಗಿದೆ, ರೇಡ್ ಮಾಡಿಸಿದ್ದಾರೆ. ಇದನ್ನು ಬಿಜೆಪಿ ಅವರೇ ಮಾಡಿಸಿದ್ದು ಅಂತ ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅರ್ಚಕರ ಪತ್ನಿ ನೀಲಮ್ಮ ಅವರು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳಿದ್ರು. ಸೊ ಇಬ್ರು ಅಧಿಕಾರಿಗಳು ಬಂದ್ರು, ಯಾರು ಏನು ಎತ್ತ ಗೊತ್ತಿಲ್ಲ, ಅಧಿಕಾರಿಗಳು ಅಂತ ಹೇಳ್ಕೊಂಡ್ ಬಂದ್ರು, ಮನೇನೂ ಜಾಲಾಡಿದ್ರು, ಗರ್ಭಗುಡಿ ಒಳಗೂ ಹೋಗ್ಬೇಕು ಅಂದ್ರು. ಆದ್ರೆ ನಾವು ಅವಕಾಶ ಮಾಡ್ಕೊಟ್ಟಿಲ್ಲ, ಆದ್ರೆ ಅವ್ರಿಗೆ ಏನು ಸಿಕ್ಕಿಲ್ಲ, ಬರಿಗೈಲೇ ವಾಪಸ್ ಹೋದ್ರು ಅಂತ. ಈಗ ಐಟಿ ಅಧಿಕಾರಿಗಳಿಗೆ ಐಟಿ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ದಂಗೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲೊಂದಿಷ್ಟು ಕನ್ಫ್ಯೂಷನ್ ಈಗ ಕ್ರಿಯೇಟ್ ಆಗಿದೆ. ಹಾಗಾದ್ರೆ ಐಟಿ ದಾಳಿಯಾಗಿದೆ ಎಂದಿದ್ದ ಈಶ್ವರ ದೇವಾಲಯದ ಅರ್ಚಕರ ಪತ್ನಿ ನೀಲಮ್ಮ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಈಗ ಗರ್ಭಗುಡಿ ಬಂದ್ಬಿಟ್ಟು ಗರ್ಭಗುಡಿಗೂ ಹೋಯ್ತಾ ಇದ್ರಂತೆ, ಬೇಡಿ ಹೋಗ್ಬೇಡಿ, ಹೋಗಂಗಿಲ್ಲ, ಬೇಕಾದ್ರೆ ಯಾವ್ದೊಂದು ತೋರ್ತೀವಿ ನಾವು, ನೀವು ಚೆಕ್ ಮಾಡ್ಕೊಳ್ಳಿ, ಗರ್ಭಗುಡಿ ಮಾತ್ರ ಹೋಗ್ಬಂಗಿಲ್ಲ ಅಂತ ಹೇಳಿ ಆಗ ಎಲ್ಲಾ ಭಟ್ರು ಇನ್ನೊಬ್ರು ಅವರ ಲೈನರು ಅವರು ಎಲ್ಲ ತೋರಿದ್ರಂತೆ, ಅಲ್ಲೂ ಚೆಕ್ ಮಾಡಿದ್ರು. ಎಷ್ಟು ಜನ ಬಂದಿದ್ರು? ಇಬ್ರು ಕಾರಲ್ಲಿ ಬಂದಿದ್ರಂತ. ಅಂತೂ ನಮ್ಮ ಮನೆ ಹತ್ರ ಕಾರಲ್ಲಿ ಬರ್ಲಿಲ್ಲ. ನಾವೇನ್ ಮಾಡೋ ಸರ್, ಮಾಡ್ಕೊಂಡ್ರೆ ಬೇಡ ಅನ್ನೋಕೆ ಸ್ವಾಮಿ. ಈಗ ಈಶ್ವರನ್ನು ಮಾಡ್ಕೊಳ್ಳಿ, ಐನೂರನ್ನು ಮಾಡ್ಕೊಳ್ಳಿ, ಯಾರು ಬೇಡ ನಾವು ಮಾಡಬೇಡ ಅಂತ ಯಾಕೆ ಹೇಳೋಣ? ಮಾಡ್ಕೊಳ್ಳಿ ಬಿಡಿ, ಯಾರು ಬೇಡ ಅಲ್ಲಿ ಏನು ಐನೂರ ಮೇಲೆ ಏನು ಸಿಗ್ತದೆ? ಗೋಡಂಬಿ ದ್ರಾಕ್ಷಿ ಇರಬೇಕು, ಮಾಡ್ಕೊಳ್ಳಿ ಪಾಪ, ಅವ್ರ ಕರ್ತವ್ಯ ಅವ್ರು ಮಾಡ್ಲಿ, ಯಾರು ಬೇಡ. ದೇವೇಗೌಡರು ಜನಿಸಿರ್ತಕ್ಕಂಥ ಹರದನಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಶಿವನ ಪೂಜೆ ಮಾಡ್ತಕ್ಕಂಥ ಅರ್ಚಕರ ಮನೆನೂ ಬಿಡದೆ ಆ ಶಿವನ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗಿ ದೇವೇಗೌಡರು ಕುಟುಂಬದವರಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಹೇಳಿ ಈ ದಾಳಿಯನ್ನ ನಡೆಸಿರ್ತಕ್ಕಂಥ ಬಿಜೆಪಿ ನಾಯಕರ ಏಜೆಂಟ್ಗಳೇನಿದ್ದಾರೆ. ನರೇಂದ್ರ ಮೋದಿ ಬಹಳ ದಿವಸ ಇರೋದಿಲ್ಲ ದೇಶದಲ್ಲಿ, ಇನ್ನೇನು ತಿಂಗಳಿರ್ಬೋದು ಅಷ್ಟೇ. ಇನ್ನು ಸಾಕಷ್ಟು ಇಲ್ಲಿ ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಆಗ್ತಾನೆ ಇದೆ. ಡಿಸಿ ಕೂಡ ಮಾತಾಡಿದ್ದಾರೆ. ಅವ್ರ ಪ್ರಕಾರ ಐಟಿ ರೇಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹಾಸನ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಐಟಿ ದಾಳಿ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಎನ್ಕ್ವೈರಿ ನಡೀತದೆ ಮೇಡಮ್. ಅವರು ತನಿಖೆ ಅಂದ್ರೆ ಅವರು ಕಂಪ್ಲೇಂಟ್ ಕೊಡ್ಬೇಕು ಮುಖ್ಯವಾಗಿ, ಆತರ ಏನಾದ್ರು ಇದ್ರೆ. ಈಗ ಅವ್ರಿಗೂ ಗೊತ್ತಾಗಿದೆಯಲ್ಲ ನಮ್ ಕಡೆಯಿಂದ ಏನು ಆಗಿಲ್ಲ ಅಂತ, ಅವರು ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಅರ್ಚಕರ ಫ್ಯಾಮಿಲಿ ಏನಾದ್ರು. ಐಟಿ ಅವ್ರೇನ್ ಮಾಡಿಲ್ಲ ಮೇಡಮ್? ಐಟಿ ಅವರಲ್ಲ ಹಾಗಾದ್ರೆ ಅವರು? ಇಲ್ಲ ಇಲ್ಲ, ಅಲ್ಲ ಅಲ್ಲ ಅಲ್ಲ, ಬೇರೆ ಯಾರು ಹೇಳ್ತಾ ಇದ್ರು. ಅಲ್ಲ, ಬೇರೆದ್ರೆ ಫೇಕ್ ಇರಬಹುದು, ಯಾರಾದ್ರೂ ಇನ್ನು ಬೇರೆ ಉದ್ದೇಶಕ್ಕೆ ಮಾಡಿರಬಹುದು, ಗೊತ್ತಿಲ್ಲಲ್ಲ ನಮ್ಗೆ. ಮಂಡ್ಯ ಯುದ್ಧಕಾಂಡದಲ್ಲಿ ಮತದಾನದ ದಿನ ಹತ್ರ ಬರ್ತಾ ಇದ್ದಂತೆ ಪ್ರಚಾರದ ಬಿಸಿ ಜೋರಾಗ್ತಿದೆ.
ಮಾತಿನ ಕದನ ತಾರಕಕ್ಕೇರ್ತಾ ಇದ್ದು ಖುದ್ದು ದೇವೇಗೌಡರು ಶಿಷ್ಯನ ಜೊತೆ ಮೊಮ್ಮಗನ ಗೆಲುವಿಗೆ ಧುಮುಕಿದ್ರು. ಸುಮಲತಾ ವಿರುದ್ಧ ಹೋರಾಟಕ್ಕಿಳಿದಿರೋ ದೋಸ್ತಿಗಳು ಗೌಡತಿ ವಿರುದ್ಧ ಸಿಡಿದೆದ್ದಿದ್ರು. ಸಕ್ಕರೆ ನಾಡ ಸಂಗ್ರಾಮದಲ್ಲಿ ಸೋಲು ಗೆಲುವಿಗಾಗಿ ಹೋರಾಟ ಜೋರಾಗ್ತಿದೆ. ವೋಟಿಂಗ್ ಡೇ ಹತ್ತಿರ ಬರ್ತಿದ್ದಂತೆ ಸುಮಲತಾ ಹಾಗೂ ನಿಖಿಲ್ ನಡುವಿನ ವಾರ್ ತಾರಕಕ್ಕೇರ್ತಿದೆ. ನೀನಾ ನಾನಾ ನೋಡೇ ಬಿಡೋಣ ಅಂತ ಮಂಡ್ಯ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹಾಗೂ ಸ್ವಾಭಿಮಾನಿ ಸುಮಲತಾ ರಣಕಹಳೆ ಸುನಾಮಿ ಎಬ್ಬಿಸುತ್ತಿದೆ. ಈ ಮಹಾ ಸಂಗ್ರಾಮದಲ್ಲಿ ಅಭಿಮನ್ಯು ಗೆಲುವಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಶಿಷ್ಯ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕಿಳಿದಿದ್ರು. ಕ್ಷೇತ್ರದಲ್ಲಿ ಸುಮಲತಾಗೆ ಕೈ ನಾಯಕರೇ ಬಹಿರಂಗ ಬೆಂಬಲ ನೀಡುತ್ತಿದ್ದು, ಈ ಕಗ್ಗಂಟನ್ನ ಬಿಡಿಸಲು ಗುರು ಶಿಷ್ಯರು ನಾಗಮಂಗಲ ಹಾಗೂ ಮಳವಳ್ಳಿಯಲ್ಲಿ ಜಂಟಿ ಸಮಾವೇಶ ಮಾಡಿದ್ರು. ಸುಮಲತಾ ವಿರುದ್ಧ ಮತ್ತೆ ಸಿಡಿದೆದ್ದ ಶಿವರಾಮೇಗೌಡ. ಮಾಯಾಂಗನೆ ಟೂರಿಂಗ್ ಟಾಕೀಸ್ ಎಂದು ವಾಗ್ದಾಳಿ. ಸುಮಲತಾ ವಿರುದ್ಧ ಸಿಡಿಲಿನಂತೆ ಅಬ್ಬರಿಸಿದ ಸಂಸದ ಎಲ್.ಆರ್. ಶಿವರಾಮೇಗೌಡ ನಾಗಮಂಗಲದ ಸಮಾವೇಶದಲ್ಲಿ ಮತ್ತೆ ಗೌಡ್ತಿ ಮೇಲೆ ಪ್ರಹಾರ ಮಾಡಿದ್ರು. ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ. ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಫಿಲಂ ಆಕ್ಟರ್ಗಳನ್ನ ಸುರೇಶ್ ಗೌಡ ಹೇಳಿದಂಗೆ ಅವ್ರು ಮಾಡಿದಂತ ಪಿಕ್ಚರ್ನ ನೋಡಕ್ ಚಂದ, ಆದ್ರೆ ಅವ್ರು ನೋಡಕ್ ಹೋದರೆಲ್ಲ ಓಟ್ ಕೊಡ್ತಾರೆ ಅಂತಕ್ಕಂಥ ಛಾತಿ ಇಲ್ಲ. 18ನೇ ತಾರೀಕು ಆದ್ಮೇಲೆ ಯಾರು ಅವ್ರ ಹಿಂದೆ ಹೋಗಿದ್ದೀರೋ ಅವರ ಕತಿ, ಅವರು ಯಾವ ರಾಜಕೀಯ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದನ್ನ ಇವತ್ತು ನಿರ್ಧಾರ ತಗೋಬೇಕು. ಸುಮಲತಾ ವಿರುದ್ಧ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದ್ರು. ನಾನು ಸುಮಲತಾಗೆ ವೋಟ್ ಹಾಕಿ ಅಂತ ಹೇಳಿದ್ದೀನಿ ಅಂತಾರೆ. ಅದು ಸುಳ್ಳು. ಪಕ್ಷೇತರ ಅಭ್ಯರ್ಥಿಗೆ ಯಾರು ವೋಟ್ ಹಾಕಬೇಡಿ. ನಿಖಿಲ್ 2 ಲಕ್ಷ ಮತದ ಅಂತರದಿಂದ ಗೆಲ್ತಾರೆ ಎಂಬ ಭವಿಷ್ಯ ನುಡಿದ್ರು. ಈ ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬೆಂಬಲಿತವಾದಂತ ಈ ಅಭ್ಯರ್ಥಿಗೆ ಹಿಂದುಳಿದವರು, ಅಲ್ಪಸಂಖ್ಯಾತರು ಒಂದೇ ಒಂದು ಓಟನ್ನು ಕೂಡ ಕೊಡಬಾರದು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥ ಮಾತನ್ನ ಯಾರು ಏನೇ ವಿರೋಧ ಮಾಡಲಿ, ಪಕ್ಷೇತರ ಅಭ್ಯರ್ಥಿ ಏನೇ ಹೇಳಲಿ, ಮಂಡ್ಯದಲ್ಲಿ ನಿಖಿಲ್ ಕುಮಾರ್ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ. ಇನ್ನು ನಾಗಮಂಗಲದ ಕೈ ನಾಯಕ ಚಲುವರಾಯ ಸ್ವಾಮಿ ಇಂದು ಕೂಡ ಸಮಾವೇಶಕ್ಕೆ ಬರಲೇ ಇಲ್ಲ. ಕ್ಷೇತ್ರದ ಬಹುತೇಕ ಕೈ ನಾಯಕರು ಪ್ರಚಾರಕ್ಕೆ ಬರದೆ ಅಂತರ ಕಾಯ್ದುಕೊಂಡಿದ್ರು. ಈ ಬಿಸಿ ಅನುಭವಿಸಿದ ಸಚಿವ ಸಿಎಸ್ ಪುಟ್ಟರಾಜು ಚಲುವರಾಯ ಸ್ವಾಮಿ ಅವರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ನಾಯಕರಾಗಿದ್ದಂತ ಚಲುವರಾಯ ಸ್ವಾಮಿ ಅವರು ನಾನೆಲ್ಲೋ ಅವ್ರ ಮನಸ್ಸು ತೋರಿಸ್ತೇನೆ ಅಂತಕ್ಕಂಥ ಮಾತಿನಿಂದ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನನ್ನ 2 ಪಕ್ಷದ ನಾಯಕರು ಪದೇ ಪದೇ ನನಗೆ ಆ ಮಾತಿಂದ ಅವ್ರಿಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ನಿಮ್ಮ ಮುಖಾಂತರ ಅವರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ದಯಮಾಡಿ ಇನ್ನು ಮುಂದಾದ್ರೂ ಬಂದು ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೈಮುಗಿದು ವಿನಂತಿ ಮಾಡ್ತಾ, ಇನ್ನು ಎಚ್.ಡಿ. ದೇವೇಗೌಡರು ಮಂಡ್ಯದಲ್ಲಿ ನಡೆಯುತ್ತಿರುವ ಆಟ ನೋಡಿ ನೋವಾಗಿದೆ. ನಾನು ಕಾವೇರಿ ಹೋರಾಟ ಮಾಡಿದಾಗ ನನ್ನ ಪರ ಜನ ಇದ್ರು, ಈಗ ಯಾಕಿಲ್ಲ ಅಂತ ನೋವು ಹೊರಹಾಕಿದ್ರು. ಈ ಒಂದು ಹೋರಾಟ ಮಾಡಿದಂತ ದೇವೇಗೌಡ ನಿಮ್ಮ ಮುಂದೆ ನಿಂತಿದ್ದೇನೆ. ಇಲ್ಲಿ ಮಂಡ್ಯದಲ್ಲಿ ನಡೆಯುವ ಆಟ ನೋಡಿ ನನಗೆ ತುಂಬಾ ಮನಸ್ಸಿಗೆ ನಾನು ತುಂಬಾ ನೊಂದ್ಕೊಂಡಿದ್ದೇನೆ. ದಯಮಾಡಿ ತಪ್ಪು ತಿಳ್ಕೋಬೇಡಿ, ಮನಸ್ಸು ನೋವಿದೆ. ನನ್ನ ಜನ ಯಾರಿಗೋಸ್ಕರ ಹೋರಾಟ ಮಾಡಿ ಹೇಳಿ. ಅಂಬಿ ಕಾವೇರಿ ಅಸ್ತ್ರ ಹಿಡಿದು ಗುರು ಶಿಷ್ಯರ ಬೇಟೆ. ನಾಗಮಂಗಲದಲ್ಲಿ ಸಿದ್ದರಾಮಯ್ಯ ತಮ್ಮ ಭಾಷಣ ವೇಳೆ ದೇವೇಗೌಡರು ಕಾವೇರಿಗಾಗಿ ಹೋರಾಡಿದ್ರು ಅಂತ ಗೌಡ್ರ ಕೊಡುಗೆಯನ್ನ ಜನರ ಮುಂದಿಟ್ರು. ಮಳವಳ್ಳಿಯಲ್ಲಿನ ಸಮಾವೇಶದಲ್ಲಿ ಎಚ್.ಡಿ. ಅಂಬಿ ನೆನೆದು ಕಾವೇರಿಗಾಗಿ ಯಾರು ಏನ್ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರು. ಅಂಬರೀಷ್ ಬಗ್ಗೆ ಒಂದು ಮಾತು ಹೇಳ್ತಾನೆ. ಅಂಬರೀಷನ ರಾಷ್ಟ್ರೀಯ ತಂದಿದ್ದು ಕುಮಾರಸ್ವಾಮಿ ಅವ್ರು ಏನ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಬೇಡ. ಕಾವೇರಿ ಬಂದಾಗ ಯಾರು ಎಲ್ಲಿ ದೇವೇಗೌಡರು ನಾವು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದೀವಿ. ದೇವೇಗೌಡರು ಅಮರನಾಥರ ಉಪವಾಸ ಕೂತ್ಗಳ ಕೊಟ್ಟಿದ್ರು. ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ, ವಯಸ್ಸಾಗಿದೆ, ಅಮರನಾಥರ ಉಪವಾಸ ಮಾಡಬೇಡಿ ಅಂತಂದ್ರು. ಅಂಬರೀಷ್ ಸೇರಿದಂತೆ ಕಾವೇರಿ ವಿಚಾರವನ್ನ ಮುಂದಿಟ್ಟುಕೊಂಡು ಗುರು ಶಿಷ್ಯರು ಸುಮಲತಾ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಕೃಷ್ಣ ಜೀವಿ ಜೊತೆ ಆನಂದ್, ನ್ಯೂಸ್ 18 ಕನ್ನಡ, ಮಂಡ್ಯ. ಒಂದು ಕಡೆ ಗುರು ಶಿಷ್ಯರು ಸುಮಲತಾ ವಿರುದ್ಧ ಸಿಡಿಲಿನಂತೆ ಸಿಡಿದೆದ್ರೆ ಮಂಡ್ಯದ ಹೆಣ್ಣು ಪ್ರತಿದಾಳಿಯನ್ನ ಮಾಡಿದ್ರು. ಏಟಿಗೆ ಏಟು, ಮಾತಿಗೆ ತಿರುಗೇಟನ್ನ ಕೊಟ್ರು. ಅಮ್ಮನ ಪರ ಒಂಟೆತ್ತಿನ ಸುಂಟ್ರುಗಾಳಿಯೂ ಜೋರಾಗೇ ಇತ್ತು.
ಮಂಡ್ಯ ರಣಕಣದಲ್ಲಿ ಅಬ್ಬರದ ಪ್ರಚಾರ. ಕೆಆರ್ಪೇಟೆಯಲ್ಲಿ ಸುಮಲತಾ ಸುನಾಮಿ, ಮಳವಳ್ಳಿಯಲ್ಲಿ ಐರಾವತರ ಸುಂಟರ ಗಾಳಿ. ದೋಸ್ತಿಗಳ ವಾಗ್ದಾಳಿಗೆ ಗೌಡ್ತಿ ತಿರುಗುಬಾಣ. ಸ್ವಾಭಿಮಾನದ ಕದನದಲ್ಲಿ ಕಾವೇರಿದ ಸಮರ. ಕೆಆರ್ಪೇಟೆ ಕ್ಷೇತ್ರದ ಪ್ರಚಾರದಲ್ಲಿ ಧೂಳೆಬ್ಬಿಸಿದ ಮಂಡ್ಯದ ಹೆಣ್ಣು ಎಲ್ಆರ್ ಶಿವರಾಮೇಗೌಡರ ಮಾಯಾಂಗನೆ ಮಾತಿಗೆ ತಿರುಗೇಟು ಕೊಟ್ರು. ಕಾವೇರಿಗಾಗಿ ದೇವೇಗೌಡರು ಹೋರಾಡಿದ್ರು ಎಂಬ ಸಿದ್ದರಾಮಯ್ಯ ಮಾತಿಗೂ ಅಂಬರೀಶ್ ಕಾವೇರಿ ಹೋರಾಟದಲ್ಲಿ ರಾಜೀನಾಮೆ ನೀಡಿದೆಂದು ವಾಗ್ಬಾಣ ಬಿಟ್ರು. ಸ್ಟ್ಯಾಂಡರ್ಡ್ ಇರುವಂಥ ಮಾತು, ಒಂದು ಬೆಲೆ ಇರುವಂಥ ಮಾತು, ಆ ಸ್ಥಾನಕ್ಕೆ ಒಂದು ಸ್ಥಾನಮಾನ ಇದೆಯಲ್ಲ, ಅಧಿಕಾರದಲ್ಲಿ ಕೂತ್ಕೊಂಡು ಅದಕ್ಕೆ ಒಂದು ಗೌರವ ಕೊಟ್ಟಿರುವಂಥ ಮಾತುಗಳು ಯಾರಾದರೂ ಆಡಿದಾರೋ ಅವ್ರ ಪಕ್ಷದಲ್ಲಿ. ಇದು ಕಾವೇರಿ ಹೋರಾಟದ ವೇಳೆ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಒಬ್ಬರೇ ಒಬ್ಬರು ಅಂಬರೀಶ್ ಅವರು. ಇನ್ಯಾರಾದ್ರೂ ಆ ಕೆಲಸವನ್ನು ಮಾಡಿದ್ರೆ ನನಗೆ ನೀವು ತೋರಿಸಿ, ನಾನು ಒಪ್ಕೋತೀನಿ. 16ನೇ ತಾರೀಕು ಪಕ್ಷೇತರ ಅಭ್ಯರ್ಥಿ ತಮ್ಮ ಬೆಂಬಲಿಗರಿಂದಲೇ ಕಲ್ಲು ಹೊಡೆಸಿಕೊಂಡು ಆಸ್ಪತ್ರೆ ಸೇರ್ತಾರೆಂದು ನಿನ್ನೆ ಸಿಎಂ ಸುಮಲತಾ ವಿರುದ್ಧ ಬಾಂಬ್ ಸಿಡಿಸಿದ್ರು. ಈ ಹೇಳಿಕೆಯಿಂದ ನಮಗೆ ಜೀವ ಭಯ ಕಾಡ್ತಿದೆ ಅಂತ ಸಿಎಂ ವಿರುದ್ಧ ಚುನಾವಣಾ ಆಯೋಗಕ್ಕೆ ಸುಮಲತಾ ದೂರು ಕೊಟ್ಟಿದ್ದು ತಿರುಗೇಟು ಕೊಟ್ರು. 16ನೇ ತಾರೀಕು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದಾಗ ಆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಅವ್ರ ಕಡೆಯವರೇ ನನಗೆ ಕಲ್ಲು ಎಸೆದಿರೋದಂತೆ, ತಲೆಗೆ ಹೇಳ್ತಿತ್ತು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಮೊನ್ನೆ ರಾತ್ರಿ ಈ ಒಂದು ಹೊಸ ಕತೆ ಕಟ್ಕೊಳ್ಳಿಕ್ಕೆ ಏನು ಹುನ್ನಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಕಲ್ಲು ತೂರಾಟ ಮಾಡೋದು, ಇಂತಹ ಒಂದು ವೈಲೆಂಟ್ ಆಕ್ಟ್ಸ್ ಮಾಡೋದು ಅವ್ರ ಪಕ್ಷದಿಂದ ಅವ್ರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಿನ್ನೆ ಸಿಎಂ ಹೇಳಿಕೆ ಇದೆಯಲ್ಲ, ಖಂಡಿತ ಅದರಲ್ಲಿ ಏನೋ ಒಂದು ಬೆದರಿಕೆ ನನಗೆ ಕಾಣಿಸ್ತಾ ಇದೆ. ಇನ್ನು ಸುಮಲತಾ ಕೆಆರ್ಪೇಟೆಯ 12ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಮತಯಾಚಿಸಿದ್ರು. ರಾಯಸಮುದ್ರದಲ್ಲಿ ಮಕ್ಕಳೊಂದಿಗೆ ಮಾತನಾಡಿದ ಸುಮಲತಾ, ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ? ನನಗೂ ಇದು ಎಕ್ಸಾಮ್ ಇದ್ದಂತೆ. ನಿಮ್ಮ ಅಮ್ಮ ಅಪ್ಪನಿಗೆ ಹೇಳಿ ವೋಟ್ ಹಾಕ್ಸಿ ಪಾಸ್ ಮಾಡಿಸಿ ಅಂದ್ರು. ಎಲ್ಲ ಚೆನ್ನಾಗಿ ಓದಿ ಎಕ್ಸಾಮ್ ಬರ್ದಿದ್ದೀರಾ? ಪಾಸ್ ಆಗ್ತೀರಾ? ನನಗೂ ಈಗ ಎಕ್ಸಾಮ್ ಇದೆ, ನಾನು ಪಾಸ್ ಆಗ್ಬೇಕು. ನಿಮ್ಮ ಅಮ್ಮ ಅಪ್ಪ ಎಲ್ಲ ಆಶೀರ್ವಾದ ಮಾಡಿದ್ರೆ ನಾನು ಪಾಸ್ ಆಗ್ತೀನಿ. ಆಶೀರ್ವಾದ ಮಾಡಕ್ ಹೇಳ್ತೀರಾ? ಇನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ 30 ಹಳ್ಳಿಗಳಲ್ಲಿ ದರ್ಶನ್ ಪ್ರಚಾರ ಮಾಡಿದ್ರು. ಹೂವು ಸೇಬಿನ ಹಾರದ ಸ್ವಾಗತ, ಪಟಾಕಿ ಸಿಡಿಸಿ ಭರ್ಜರಿ ವೆಲ್ಕಮ್ ಜೋರಾಗಿತ್ತು. ಒಂದು ಎಷ್ಟರ ಖರ್ಚು ಮಾಡ್ತೀವಿ, ಅದೇ ಒಂದು ಆಲ್ಕರಿ ಹಕ್ಕಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ಮಾಡ್ಕೊಂಡ್ಬಿಟ್ರಣ. ಅದಕ್ಕೆ ನಾವೇನ ಅಂದ್ರೆ ಅವಣ ಇದನ್ನ ಸ್ವಾಭಿಮಾನ ಅಂತ ಹೇಳೋಣ, ಇದನ್ನ ಸ್ವಾಭಿಮಾನ ಅಂತ ಹೇಳೋದು. ಕಿರುಗಾವಲಿನ ಮುಸ್ಲಿಂ ಬಡಾವಣೆಯಲ್ಲಿ ಮುಸ್ಲಿಂ ಟೋಪಿ ಧರಿಸಿ ಪ್ರಚಾರ. ರಾಮಂದೂರಿನಲ್ಲಿ ಬೈಕ್ ಏರಿ ಕ್ಯಾಂಪೇನ್, ರಸ್ತೆ ಮಧ್ಯೆ ಊಟ, ಅಭಿಮಾನಿ ಬೈಕ್ಗೆ ಹಸ್ತಾಕ್ಷರ, ಹೀಗೆ ದಚ್ಚು ಪ್ರಚಾರ ರಂಗುರಂಗಾಗಿತ್ತು. ಕಿರಣ್ ಕೆಎನ್ ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಭತ್ತದ ಕಣಜದ ನಾಡಲ್ಲಿ ಇವತ್ತು ಮತ್ತೆ ಮೋದಿ ಮೇನಿಯಾ. ನಮೋ ಸುನಾಮಿ ದೇವೇಗೌಡರ ಕುಟುಂಬದ ಮೇಲೆ ಅಪ್ಪಳಿಸಿತ್ತು. ಸಿಎಂ ಸೇರಿದಂತೆ ಕುಮಾರಸ್ವಾಮಿ ಸೋದರ ಎಚ್ಡಿ ರೇವಣ್ಣ ಅವರ ಹೇಳಿಕೆಗಳನ್ನು ಮೋದಿ ಅಸ್ತ್ರ ಮಾಡಿಕೊಂಡು ತಿರುಗುಬಾಣ ಬಿಟ್ರು. ಮೋದಿ ಮೋದಿ ಮತ್ತೊಮ್ಮೆ ಮೋದಿ. ಇದು ಕೊಪ್ಪಳದ ಗಂಗಾವತಿಯಲ್ಲಿ ಕಂಡುಬಂದ ಮೋದಿ ಸಮಾವೇಶದ ಅಲೆಗಳು. 2019 ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ರಾಜ್ಯದಲ್ಲಿ ಟಾರ್ಗೆಟ್ 22 ಸೀಟ್ ಗೆಲ್ಲಲು ನಮೋ ಎಂದು ಮತ್ತೆ ಅಬ್ಬರಿಸಿದ್ರು. ಪ್ರಧಾನಿ ಮೋದಿಯ ಪ್ರತಿ ಮಾತಿನ ಮಿಸೈಲ್ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿತ್ತು. ಪ್ರತಿ ಮಾತು ಗೌಡ್ರ ಕುಟುಂಬದ ಕುಡಿಗಳ ನುಡಿಮುತ್ತುಗಳಿಗೆ ತಿರುಗೇಟು ಕೊಟ್ಟಿತ್ತು. ಮೋದಿಯ ಅಟ್ಯಾಕ್ ಹೇಗಿತ್ತು ಅನ್ನೋದನ್ನ ನೋಡಿ. ಮೋದಿ ಅಟ್ಯಾಕ್ ನಂಬರ್ 1. ಮೋದಿ ಮತ್ತೆ ಪ್ರಧಾನಿಯಾಗಲ್ಲ ಎಂದಿದ್ದ ರೇವಣ್ಣಗೆ ತಿರುಗೇಟು. ನಿನ್ನೆ ಸಚಿವ ಎಚ್ಡಿ ರೇವಣ್ಣ ಮಾತನಾಡ್ತಾ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಗುಡುಗಿದ್ರು. ಇದಕ್ಕೆ ಮೋದಿ ತಿರುಗೇಟು ಕೊಟ್ರು. ನಿಮ್ ಡೈರಿ ಬರ್ದಿಟ್ಗಳು ಇವತ್ತು ಹೇಳೋಗಿರ್ತೀನಿ, ಈ ರಾಷ್ಟ್ರದಲ್ಲಿ ಮತ್ತಿನ್ನೊಂದು ಸರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟೋಗಿದ್ದು. देवगौड़ा जी के सुपुत्र ने कहा, अगर फिर सरकार बन गई तो वे राजनीति से संन्यास ले लेंगे. पिताजी ने संन्यास लिया क्या? बेटा संन्यास लेगा क्या? अरे संन्यास की बात छोड़ो,
परिवार में जितने बच्चे हैं सबको टिकट दे रहे हैं। ಮೋದಿ ಅಟ್ಯಾಕ್ ನಂಬರ್ 2. ಮುಖ್ಯಮಂತ್ರಿ ಕುಮಾರಸ್ವಾಮಿಯ ಸೈನಿಕರ ಮಾತಿಗೆ ಪೆಟ್ಟು. ಮುಖ್ಯಮಂತ್ರಿ ಕುಮಾರಸ್ವಾಮಿ 2 ಹೊತ್ತಿನ ಊಟಕ್ಕೆ ಇಲ್ಲದ ಯುವಕರು ಸೈನ್ಯ ಸೇರ್ತಾರೆ ಅಂತ ಹೇಳಿದ್ದಾರೆ ಅಂತ ಬಿಜೆಪಿ ತನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಟೀಕಿಸಿತ್ತು. ಈ ಮಾತಿಗೆ ನಮೋ, ನೀವು ಹಾಗೆ ಹೇಳಿಲ್ಲ ಅಂತ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಸೈನಿಕರಿಗೆ ಅಪಮಾನ ಮಾಡಿದ ನೀವು ನೀರಲ್ಲಿ ಮುಳುಗಿ ಸಾಯಿರಿ ಅಂತ ತಿವಿದ್ರು. ಗಡಿಯನ್ನು ಕಾಯ್ತಕ್ಕಂಥವ್ರು 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ. यहाँ के मुख्यमंत्री जी ने देश की सेना का इतना बड़ा अपमान, ये इनको शोभा देता है क्या? क्या इससे वोट मांगोगे क्या? अरे डूब मरो, देश की सेना का अपमान करने वाले. ಮೋದಿ ಅಟ್ಯಾಕ್ ನಂಬರ್ 3. ಮೈತ್ರಿ ಸರ್ಕಾರದಲ್ಲಿ 20% ಕಮಿಷನ್. ಗಂಗಾವತಿಯಲ್ಲೂ ಮೋದಿ ಮೈತ್ರಿ ಸರ್ಕಾರವನ್ನ 20% ಕಮಿಷನ್ ಸರ್ಕಾರ ಅಂತ ಮತ್ತೊಮ್ಮೆ ಮಾತಿನ ಮಿಸೈಲ್ ಸಿಡಿಸಿದ್ರು. अब पहले कांग्रेस की अकेली सरकार थी तो मिस्टर 10% थे, अब दो की जोड़ी बन गई तो 10% इनके और मिस्टर 10% दूसरे के. अब कर्नाटक का 20% चल रहा है. ಈ ಬಾರಿ ಹಂಪಿ ಉತ್ಸವ ಮಾಡಲು ಆಗಲ್ಲ ಅಂದಿದ್ದ ಸರ್ಕಾರದ ವಿರುದ್ಧ ಮಾತಿನ ಬಾಣ ಬಿಟ್ಟ ಮೋದಿ, ಟಿಪ್ಪು ಜಯಂತಿಗೆ ದುಡ್ಡಿದೆ, ಹಂಪಿ ಉತ್ಸವಕ್ಕೆ ನಿಮ್ಮ ಬಳಿ ದುಡ್ಡಿರ್ಲಿಲ್ವಾ ಅಂತ ಪ್ರಶ್ನಿಸಿದ್ರು. ಇನ್ನು ಮೋದಿಗೆ ಕಿಷ್ಕಿಂದೆ ಆಂಜನೇಯ ಫೋಟೋ ಹಾಗೂ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು. ಭಜರಂಗಿ ಆಶೀರ್ವಾದ ಪಡೆದಿರೋ ನಮೋ ಮತ ಕಹಳೆಯುವುದಿದ್ದು ರಾಜ್ಯದಲ್ಲಿ ನಮೋ ತಂತ್ರ ಫಲಿಸುತ್ತಾ ಕಾದು ನೋಡಬೇಕು. ಥಾಮಸ್ ಜೊತೆ ಬಸವರಾಜ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರದ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಮಾಗಡಿ ವಿಧಾನಸಭಾ ಕ್ಷೇತ್ರದ ಜಾಲಮಂಗಲ ಗ್ರಾಮದಲ್ಲಿ ಪ್ರಚಾರ ನಡೆಸಿದ ಡಿಕೆ ಸುರೇಶ್ಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಪ್ರಚಾರದಲ್ಲಿ ಮಾಗಡಿ ಶಾಸಕ ಎ ಮಂಜು ಹಾಗೂ ಮಾಜಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಭಾಗಿಯಾಗಿದ್ದು, ನನಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಅಂತ ಡಿಕೆ ಸುರೇಶ್ ಮತದಾರರಿಗೆ ಮನವಿಯನ್ನ ಮಾಡಿದರು. ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ತುಮಕೂರಿನ ಕುಣಿಗಲ್ನಲ್ಲಿ ಡಿಕೆ ಸುರೇಶ್ ಪರ ಜೋಡೆತ್ತುಗಳಾದ ಸಿಎಂ ಕುಮಾರಸ್ವಾಮಿ ಹಾಗೇನೆ ಸಚಿವ ಡಿಕೆ ಶಿವಕುಮಾರ್ ಪ್ರಚಾರವನ್ನ ಮಾಡಿದ್ರು. ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸುವಂತೆ ಮೈತ್ರಿ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಮಗು ತೀರ್ಕೊಂಡಿದ್ರಿಂದ ಮನನೊಂದು ಕುಟುಂಬದಲ್ಲಿ ಯಾರೂ ಉಳಿಬಾರದು ಅಂತ ನಿರ್ಧರಿಸಿ ಒಂದೇ ಕುಟುಂಬದ 3 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೈಗೆ ವೇಲ್ ಕಟ್ಕೊಂಡು ತುಂಗಾ ನದಿಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿ ನಡೆದಿದೆ. ಕೆಳಪೇಟೆ ನಿವಾಸಿಗಳಾದ ಸುಬ್ಬಮ್ಮ, ಉಮೇಶ್ ಹಾಗೆಯೇ ಶಶಿಕಲಾ ಮೃತ ದುರ್ದೈವಿಗಳು. ಸುಬ್ಬಮ್ಮ ಮಗಳಾದ ಶಶಿಕಲಾ ಉಮೇಶ್ ದಂಪತಿಯ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದಿದ್ದರಿಂದ ಹಾರ್ಟ್ ಆಪರೇಷನ್ ಆಗಿತ್ತು. ಆದರೆ ಮಗು ಬದುಕದೆ ಯುಗಾದಿ ಹಬ್ಬದಂದೇ ಸಾವನ್ನಪ್ಪಿತ್ತು. ಇದರಿಂದ ಮನನೊಂದ ಮನೆಯವರು ಕುಟುಂಬದಲ್ಲಿ ನಾವ್ಯಾರೂ ಬದುಕಿರಬಾರದು ಅಂತ ಎಲ್ಲರೂ ಕೈಗೆ ವೇಲ್ ಕಟ್ಕೊಂಡು